ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಈ ಯೋಜನೆ ಯಾಕೆ ಅನುಮಾನ ಅಂದ್ರೆ ಎಲ್ಲರಿಗೂ ಈ ಯೋಜನೆ ಬಗ್ಗೆ ಯಾಕೆ ಅನುಮಾನ ಬರ್ತಾ ಇದೆ ಅಂದ್ರೆ ನೋಟಿಫಿಕೇಶನ್ ಅಧ್ಯಕ್ಷರೇ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಬಂದಾಗ ಈ ಆಕ್ಟ್ ಬಂದ ತಕ್ಷಣ ಚಾಪ್ಟರ್ 1 ನಲ್ಲಿ ನಾವೇನು ಹೇಳ್ತಿದ್ದೀವಿ, this act shall be applicable to the whole of the territory to which it extends within a period of 5 years from the date of enactment of this act. ಅಂದ್ರೆ 5 ವರ್ಷದ ಒಳಗಡೆ ಇಡೀ ರಾಷ್ಟ್ರದಲ್ಲಿ ಈ ಕಾಯ್ದೆಯನ್ನ ನಾವು ತರ್ತೀವಿ, ಜಾರಿ ಮಾಡ್ತೀವಿ ಅಂತ. ಆದ್ರೆ ವಿಕಸಿತ್ ಭಾರತ್ ಗ್ರಾಮ್ಜಿ ಕಾಯ್ದೆಯಲ್ಲಿ ಏನಿದೆ, ನೋಟಿಫಿಕೇಶನ್ ಮೀನ್ಸ್ a notification published in official gazette and term notifier notified shall be constituted accordingly. ಈ ಬಿಲ್ ಅಲ್ಲಿ ನೋಟಿಫಿಕೇಶನ್ ಬಗ್ಗೆ ಒಂದೇ ಒಂದು ಲೈನ್ ಇದೆ. ಎಲ್ಲೂ ಕೂಡ ಈ ಬಿಲ್ ನಲ್ಲಿ, ಈ ಕಾಯ್ದೆನಲ್ಲಿ ವಿಕಸಿತ್ ಭಾರತ್ ಗ್ರಾಮ್ಜಿ ಬಿಲ್ ಅನ್ನ, ಈ ಆಕ್ಟ್ ಅನ್ನ, ಈ ಕಾಯ್ದೆಯನ್ನ ಇಡೀ ರಾಷ್ಟ್ರಕ್ಕೆ ಯಾವಾಗ ಅನುಷ್ಠಾನಕ್ಕೆ ತರ್ತಾರೆ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲ. ಇದು ಸೆಕ್ಷನ್ 2L ಅಲ್ಲಿ ದಯವಿಟ್ಟು ನಮ್ಮ ನಾಯಕರಿಗೆ ನೋಡಕ್ ಹೇಳ್ಬೇಕು, ನಮ್ಮ ವಿರೋಧ ಪಕ್ಷದವರಿಗೆ ಯಾವತ್ತು ತರ್ತಾರೆ ಅಂತಾನೆ ಸ್ಪಷ್ಟತೆ ಇಲ್ಲ. ಮೊದಲನೇದಾಗಿ. ಎರಡನೇದು ಅಧ್ಯಕ್ಷರೇ, ಸೆಕ್ಷನ್ 22(4) ನಲ್ಲಿ ಇವ್ರೇನ್ ಹೇಳ್ತಾರೆ, ಮೊದಲನೇದಾಗಿ ನೋಟಿಫೈ ಆಗ್ಬೇಕು. ಮೊದಲನೇದಾಗಿ ನೋಟಿಫೈ ಆಗ್ಬೇಕು. ನೋಟಿಫೈ ಆದ್ಮೇಲೆ ಇವರು ನಾರ್ಮೇಟಿವ್ ಅಲೋಕೇಶನ್ ಕೊಡ್ತಾರಂತೆ. ಯಾರು? ಕೇಂದ್ರ ಸರ್ಕಾರ. ಸೆಕ್ಷನ್ 22(4) ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತದೆ, ದ ಸೆಂಟ್ರಲ್ ಗವರ್ಮೆಂಟ್ ಶಾಲ್ ಡಿಟರ್ಮೈನ್ ಪ್ರಿಸ್ಕ್ರೈಬ್ ಬೈ ಸೆಂಟ್ರಲ್ ಗವರ್ಮೆಂಟ್. ಈಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲೋಕೇಶನ್ ಕೊಡ್ತಾರೆ ಅಂತೆ, ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್. ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಅಂದ್ರೆ ಏನು? ಕೇಂದ್ರ ಸರ್ಕಾರ ಅನುದಾನವನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತದಂತೆ, ಯಾವ ಪ್ಯಾರಾಮೀಟರ್ ಬಗ್ಗೆ ಹಂಚಿಕೆ ಆಗುತ್ತೆ ಅಂತ ಸ್ಪಷ್ಟತೆ ಇಲ್ಲ.